ಇನ್ನು ಕಲಾ ಹಬ್ಬ 22ನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕುಮಾರ್ ಕೃಪಾ ರಸ್ತೆಯಲ್ಲಿ ಇರತಕ್ಕಂಥ ಈ ಚಿತ್ರಕಲಾ ಪರಿಷತ್ ಲಕ್ಷಾಂತರ ಕಲಾಕೃತಿಗಳ ಪ್ರದರ್ಶನದ ಮೂಲಕ ಕಲಾವಿದರು, ಕಲಾಸಕ್ತರು, ಕಲಾ ರಸಿಕರಿಗೆ ಚಿತ್ರಸಂತೆ ಕೈ ಬೀಸಿ ಕರೀತಾ ಇದೆ. ನೋಡ್ತಾ ಇದ್ದೀರಾ ನೀವೀಗ ದೃಶ್ಯದಲ್ಲಿ. ಈ ಬಾರಿ ಹೆಣ್ಣು ಮಗುವಿಗೆ ಚಿತ್ರಸಂತೆಯನ್ನು ಸಮರ್ಪಿಸಲಾಗಿದೆ. ಚಿತ್ರಕಲಾ ಪರಿಷತ್ನ ಪ್ರವೇಶ ದ್ವಾರದಲ್ಲಿ 35 ಅಡಿ ಎತ್ತರದ ಕಲಾಕೃತಿಯನ್ನು ನಿರ್ಮಿಸಲಾಗಿದೆ. ಪೆನ್ಸಿಲ್ ಸ್ಕೆಚ್ನಿಂದ ಹಿಡಿದು ತೈಲವರ್ಣ, ಜಲವರ್ಣ, ಆಕ್ರೋಲಿಕ್, ಮೈಸೂರು ಶೈಲಿ, ರಾಜಸ್ಥಾನಿ ಶೈಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರದರ್ಶನಕ್ಕಿಟ್ಟಿದ್ದಾರೆ. 100 ರೂಪಾಯಿಂದ 3-4 ಲಕ್ಷ ರೂಪಾಯಿ ತನಕ ಈ ಕಲಾಕೃತಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಕಲಾ ಆಸಕ್ತರಿಗೆ, ಚಿತ್ರ ಕಲಾವಿದರಿಗೆ ಇವತ್ತು ಹಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿತ್ರಸಂತೆ ಕುಮಾರಕೃಪಾ ರಸ್ತೆಯಲ್ಲಿ ಅನಾವರಣಗೊಂಡಿದೆ. ಮುಖ್ಯಮಂತ್ರಿಗಳು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಈ ಬಾರಿ ಬಹಳ ವಿನೂತನವಾಗಿ ಚಿತ್ರಸಂತೆಯನ್ನು ರೂಪಿಸಲಾಗಿದೆ. ಹೆಣ್ಣು ಮಗುವಿಗೆ ಈ ಬಾರಿಯ ಚಿತ್ರಸಂತೆಯನ್ನು ಸಮರ್ಪಿಸಲಾಗಿದೆ. ಯಾಕೆಂದರೆ ಮಹಿಳಾ ದೌರ್ಜನ್ಯ ಸಂಕೇತವಾಗಿ ಭ್ರೂಣ ಹತ್ಯೆ, ಬಾಲ್ಯ ವಿವಾಹಗಳ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಚಿತ್ರಸಂತೆ ಈ ಬಾರಿ ಸಮರ್ಪಣೆ ಮಾಡಲಾಗಿದೆ. ಹಾಗಾಗಿ 35 ಅಡಿ ಎತ್ತರದ ಬಾಲಕಿಯ ಒಂದು ಕಲಾಕೃತಿಯನ್ನು ಕೂಡ ರಟ್ಟಿನ ಹಾಳೆಯಲ್ಲಿ ಮಾಡಲಾಗಿರುವಂಥದ್ದು. ಈ ಬಾರಿಯ ಚಿತ್ರಸಂತೆಯ ವಿಶೇಷತೆ ಏನಂದರೆ, ಮಾಮೂಲಿಯಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ನಡೆಯುತ್ತೆ. ಸಾವಿರಾರು ಜನ ಬರ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿಶೇಷಗಳ ಮಹಾಪುರವೇ ಈ ಒಂದು ಚಿತ್ರಸಂತೆಯಲ್ಲಿ ಅಡಗಿದೆ. 100 ರೂಪಾಯಿ ಕನಿಷ್ಠದಿಂದ ಲಕ್ಷಾಂತರ ರೂಪಾಯಿವರೆಗೂ ಕೂಡ ಒಂದೊಂದು ಕಲಾಕೃತಿಯನ್ನು ಕಲಾವಿದರುಗಳಿಗೂ ಮಾರಾಟ ಮಾಡ್ತಾರೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕಲಾವಿದರು ಬಂದಿದ್ದಾರೆ. 3,500ಕ್ಕೂ ಹೆಚ್ಚು ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ನಡೆಯುತ್ತೆ. ಯಾರೆಲ್ಲ ಚಿತ್ರಕಲೆ ಮೇಲೆ ಆಸಕ್ತಿ ಇದೆಯೋ ಎಲ್ಲರೂ ಕೂಡ ಇವತ್ತಿನ ಚಿತ್ರಸಂತೆಯನ್ನು ಮಿಸ್ ಮಾಡ್ಕೊಳ್ಳಲ್ಲ. ಭಾನುವಾರ ಬೇರೆ ಇದೆ.